ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಅದರಲ್ಲಿ ನಮ್ಮ ಈ ಲಾಸ್ಟ್ ಪೋರ್ಟಲ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ಎರಡು ತಂತ್ರಾಂಶದ ನಂತರ ನಾವು ಈಗಾಗಲೇ ಕಳೆದ 2 ವರ್ಷಗಳಿಂದ ರಾಜ್ಯಾದ್ಯಂತ ಈ ಬೇಸಿಕಲಿ ಇದರಲ್ಲಿ ಏನಂತಂದ್ರೆ ಏನು ಮೊಬೈಲ್ ಫೋನ್ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ ಏನು ಕಳ್ಕೊಂಡಿರ್ತಾರೆ ಅವುಗಳ ರೂಪಾಯಿಗಳನ್ನ ಮತ್ತು ಅದು ಯಾರು ಕಳ್ಳತನ ಆಗಿರುವುದು ಅಥವಾ ಕಳ್ಕೊಂಡಿರುವುದು ಯಾರನ್ನ ಕಳಿಸ್ತಾರೆ ಅದನ್ನ ಐಡೆಂಟಿಫೈ ಮಾಡಿ ಅವರಿಂದ ರಿಕವರಿ ಮಾಡುವಂತ ಮಾಡಲಿಕ್ಕೆ ಈ ವರ್ಷ ಒಟ್ಟು ಜನವರಿಂದ ಇಲ್ಲಿವರೆಗೆ 225 ಈ ಏನು ಕಳ್ಕೊಂಡಿರುವ ಮೊಬೈಲ್ ಫೋನ್ಗಳನ್ನ ವಶಪಡಿಸಿಕೊಳ್ಳಿ ಎಲ್ಲಾ ಸ್ಟೇಷನ್ಗಳ ಅವರಿಗೆ ನಾವು ಈ 2025 225 ಮೊಬೈಲ್ ಫೋನ್ಸ್ ರಿಕವರಿ ಆಗಿದೆ. ಅಂದಾಜು ಬೆಲೆ 46 ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ನಾವು ಕಳೆದ ವರ್ಷ ಈ 2 ಟೂಲ್ಸ್ಗಳ ಮುಖಾಂತರ 826 ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ವಿ ಮತ್ತು ಇವುಗಳ ಆರಂಭದಿಂದ ಇಲ್ಲಿಯವರೆಗೆ 1648 ಮೊಬೈಲ್ ಫೋನ್ 1648 ಮೊಬೈಲ್ ಫೋನ್ಸ್ ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ವಿ. ಅದರಲ್ಲಿ ಈಗ ಕಳೆದ 3-4 ತಿಂಗಳಲ್ಲಿ ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ವಿ ನಿಯರ್ಲಿ 3 crore ಅಷ್ಟು ಬೆಲೆ ಬರುವ ಮೊಬೈಲ್ ರಿಕವರಿ ಮಾಡಿ ವಾಸ್ತವ ಈಗ ರೀಸೆಂಟ್ ಡ್ರೈವರಿ 225 ಮೊಬೈಲ್ ಫೋನ್ಗಳನ್ನ ರಿಕವರಿ ಮಾಡಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಅಂದಾಜು 46 ಲಕ್ಷ. ಇದರಲ್ಲಿ ನಾವು ಸ್ಟೇಷನ್ ವೈಸ್ ತೆಗೆದುಕೊಂಡಾಗ ಅದರ ಬ್ರೇಕಪ್ ಕೂಡ ನಾವು ತಿಳಿಸ್ತೀವಿ. ಅಶೋಕ್ ನಗರ 31 ಅರೌಂಡ್ 29 ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿದ್ದಾರೆ. ಬೆಂಗಳೂರಲ್ಲಿ 51 ಮಾಡಿದ್ದಾರೆ. ನೆಕ್ಸ್ಟ್ ಸಬರ್ಬಾದಲ್ಲಿ 29, ಯೂನಿವರ್ಸಿಟಿಯಲ್ಲಿ 29 ಹಾಗೆ ಎಲ್ಲಾ ಸ್ಟೇಷನ್ಗಳಲ್ಲಿ ಏನೇನು ಈ ಲ್ಯಾಪ್ಟಾಪ್ ಅನ್ನು ಯಾರು ಮಾಡಿದ್ರು ಅವುಗಳನ್ನು ಪತ್ತೆ ಆಗಿದ್ದನ್ನು ರಿಕವರಿ ಮಾಡಲಿಕ್ಕೆ ಮತ್ತು ಇದರಲ್ಲಿ ವಿವಿಧ ಮಾಡೆಲ್ಗಳು ಇದ್ದಾವೆ. ಎಲ್ಲಾ ರೀತಿಯ ಮಾಡೆಲ್ಗಳು iOS ಇರಲಿ ಅಥವಾ ಆಂಡ್ರಾಯ್ಡ್ ಇರಲಿ ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್, ರಿಯಲ್ಮಿ, OnePlus ಎಲ್ಲಾ ಮಾದರಿಯ ಮೊಬೈಲ್ ಕೂಡ ಈ ತಂತ್ರಾಂಶಗಳ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ವೇಳೆ ಏನಾದರೂ ನಮ್ಮ ಮೊಬೈಲ್ ಕಳ್ಳತನ ಆಗಿದೆ ಅಥವಾ ಕಳೆದೋಗಿದೆ ತಕ್ಷಣ ಸ್ಟೇಷನ್ ಹೋಗಿ ಅಥವಾ ಸ್ಟೇಷನ್ ಹೋಗ್ಲಿಕ್ಕಾಗಿಲ್ಲ ಈ ತಮ್ಮ ಮೊಬೈಲ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ KSP ಆಪ್ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಈ ಆಪ್ನಲ್ಲಿ ತಮಗೆ ಕಳೆದೋಗಿದ್ದ ಮೊಬೈಲ್ ಫೋನ್ ಅದರ ಬಗ್ಗೆ ಡೀಟೇಲ್ಸ್ ಅನ್ನ IRA ಡೀಟೇಲ್ಸ್ ನಾವು ಮಾಡಿ ಆಟೋಮೆಟಿಕ್ ಸ್ಥಳೀಯ ಪೊಲೀಸ್ ನಾವು ಅದರ ಡೀಟೇಲ್ಸ್ ಗಳನ್ನು CIR ಪೋರ್ಟಲ್ ಒಂದು ವೇಳೆ ಅವರಿಗೆ ಬಳಸಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಈ ಲಾಕ್ನಲ್ಲಿ ಫೆಸಿಲಿಟೀಸ್ ನಾವು ಅದನ್ನ ಅಪ್ಡೇಟ್ ಮಾಡಿ ಫಾಲೋ ಮಾಡಬೇಕು. ಈ ವರ್ಷ ನಿಯರ್ಲಿ 1100 ಮೊಬೈಲ್ ಫೋನ್ ಕಳೆದೋಗಿದೆ. ಅದರಲ್ಲಿ ಈ ಲಾಕ್ನಲ್ಲಿ ಯಾರಾಗಿದೆ ಅದರಲ್ಲಿ 225 ಮೊಬೈಲ್ ಪಾಸ್ ಆಗಿದೆ. CIR ಪೋರ್ಟಲ್ ಅಲ್ಲಿ ಏನ್ ಮಾಡ್ತೀವಿ ನಾವು ರಾಬರಿ ಥೆಫ್ಟ್ ಇನ್ಕ್ಲೂಡಿಂಗ್ ಕಳ್ಕೊಳ್ತೀವಿ.
ಇವರು ಅಂದ್ರೆ ಯಾರು ಬೇಸಿಕಲಿ ಏನಂತಂದ್ರೆ ಇದು ಇನ್ನು ಮೊಬೈಲ್ಗಳು ರೂಪಾಯಿಗಳು. ಸೊ ಅದು ಯಾರು ಮಾರಾಟ ಮಾಡ್ತಾರೆ ಅಥವಾ ಯಾರು ಸಿಕ್ಕಿರುತ್ತೆ ಅವರು ಬೇರೆ ಸಿಮ್ ಹಾಕಿದ್ದಕ್ಕೆ ನಮ್ಮ 225 ಮೆಜಾರಿಟಿ ಎಲ್ಲ ಹಿಂಗೆ ಆಗ್ತದೆ. ಸರಿ, ಆಕಸ್ಮಿಕವಾಗಿ ಮೊಬೈಲ್ ಕಳ್ಳತನ ಮಾಡೋದು, ಮೊಬೈಲ್ ರಾಬರಿ ಮಾಡೋದು ಮಾಡ್ತಾ ಇದ್ವಿ. ಅವುಗಳನ್ನ ನಾವು ಅದರ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಆಗಿದೆ. ಏನಾಗುತ್ತೆ ಸರ್, ಅವ್ರು ಕಳ್ಳತನ ಮಾಡೋದು ಇದೆಲ್ಲ ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಎಕ್ಸ್ಪೋಜರ್ ಪರ್ಸನ್ ತಗೊಂಡ್ಬಿಡ್ತಾನೆ, ಅವ್ನು ಟ್ಯಾಪ್ ಮಾಡ್ತಾನೆ, ಮೊಬೈಲ್ ರಿಕವರಿ ಮಾಡ್ತಾರೆ. ಬಟ್ ಇವ್ರು ಕಳ್ಳತನ ಮಾಡ್ತಾರೆ, ಇದೆಲ್ಲ ಮುಂದುವರಿಸ್ತಾನೆ ಇರ್ತಾರೆ. ತಾವೀಗ ವಾರದಾರಿ ತಾವು ಕೇಳಿ ಮೆಜಾರಿಟಿ ಏನಂದ್ರೆ ಈಗ ನಂಬರ್ ಆಫ್ ಮೊಬೈಲ್ ಫೋನ್ಸ್ ಎಲ್ಲಾ ಕಡೆ ಸಾರ್ವಜನಿಕರಿಗೆ ಜಾಸ್ತಿ. ಕೆಲವು ಕಡೆ ಅವರೇ ಯೂಸ್ ಮಾಡುವಂಥದ್ದು, ಕಳ್ಕೊಂಡಿರುವಂಥದ್ದು. ಈ ಹೋಟೆಲ್ ಬಗ್ಗೆ ನಿಮಗೆ ಒಂದೇನಂತಂದ್ರೆ ಅವರು ಒಂದು ಮಿಸ್ಯೂಸ್ ತಡೆಗಟ್ಟಲಿಕ್ಕೆ ಸಾಧ್ಯ. ಎರಡನೇದು ಈ ಮೊಬೈಲ್ಗಳನ್ನ ನಾವು ರಿಕವರ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅದನ್ನ ರಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲಿ ಥೆಫ್ಟ್ ಆಗಿದೆ, ರಾಬರಿ ಆಗಿದೆ, ಅವುಗಳನ್ನ ನಾವು ಪ್ರತ್ಯೇಕ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳು ಹಿಡಿತಾ ಇದ್ದೀವಿ. ಅದರ ಸಂಖ್ಯೆ ತುಂಬಾ ಕಡಿಮೆ ಇದೆ. ನಾವು ನೋಡಿದ್ರೆ ಎಂಟೈರ್ ಲಾಸ್ಟ್ 5 ಮಂತ್ಸ್ ಅಲ್ಲಿ 5 ರಾಬರಿ ಪ್ರಕರಣಗಳು ಆಗಿದೆ. ಬಟ್ ಈಗ ಓನರ್ಸ್ ವಾರದಾರಿ ಕಳ್ಕೊಂಡಿರೋ ಪ್ರಕರಣ ನಿಯರ್ಲಿ 1100. ಸೊ ಹಾಗಾಗಿ ವಿ ಆರ್ ಪುಟಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್ ಆಲ್ಸೋ. ಇದರಲ್ಲಿ ಕಳ್ಳತನ ಮಾಡೋದಕ್ಕಿಂತ ಏನು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಮಾರಾಟ ಮಾಡಿ ಅಥವಾ ಸಿಕ್ಕಿರುವುದು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಈ ಮೊಬೈಲ್ ಫೋನ್ ಅಲ್ಲ ಸರ್, ಈ ಮೊಬೈಲ್ಗಳಲ್ಲಿ ಕಳ್ಳತನ ಮಾಡಿರೋದ್ರಲ್ಲಿ ಎಷ್ಟು ಜನ ಆರೋಪಿಗಳನ್ನ ಇದು ಕಳ್ಳತನ ಅಲ್ಲ, ಅದನ್ನೇ ಗಾಡಿಗಳು ಮಾಡ್ತಾ ಇರೋದು. ಈ ಲಾಸ್ಟ್ ಕಳ್ಕೊಂಡಿರೋದು, ಕಳ್ಳತನ ಆಗಿರೋದು ಬೇರೆ, ಕಳ್ಕೊಂಡಿರೋದು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಅನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಅದೇ ಈಗ ಅಂತ ಹೇಳಿ ಕೇಸ್ ಫೈಲ್ ಮಾಡ್ತಾರೆ. ಈಗ ಕಳ್ಳರನ್ನ ಹೆಂಗ್ ಪತ್ತೆ ಮಾಡೋದು? ಅವ್ರು ಅದನ್ನ ಕಳ್ಕೊಂಡವ್ರೆ ಅಂತ ಲೆಕ್ಕಕ್ಕೆ ಬರುತ್ತಾ? ಕಳ್ಳತನ ಆಗಿಲ್ಲ ಐಡೆಂಟಿಫೈ ಮಾಡೋದಕ್ಕೆ ತಮ್ಮ ಪಾಯಿಂಟ್ ನಿಜವಾಗ್ಲೂ ವ್ಯಾಲಿಡ್. ನೀವು ಅದನ್ನ ಅರ್ಥ ಮಾಡ್ಕೊಂಡು ಎರಡು ಗ್ರೂಪ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಒಂದು ಕಳ್ಳತನ ಆಗಿರೋದು, ರಾಬರಿ ಆಗಿರೋದು, ಇನ್ನೊಂದು ಕಳ್ಕೊಂಡಿದ್ದೇವೆ. ಟುಡೇ ಫೋಕಸ್ ಇಸ್ ಮೋರ್ ಆನ್ ರಿಕವರಿ. ನಿಮಗೆ ಮೊಬೈಲ್ ಫೋನ್ ರಾಬರಿ ಆಗಿರೋದು, ಕಳ್ಳತನ ಆಗಿರೋದು ಇಂಡಿವಿಜುವಲ್ ನಮ್ಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲಿ ಮೆಜಾರಿಟಿ ಇರುವಂತದ್ದು ಎಲ್ಲರೂ ಏನು ಈ ಸಿಕ್ಕಿರೋದು ಮತ್ತೆ ನೀವು ಹೇಳಿದ್ರು ಕಳ್ಳತನ ಆಗಿರೋ ಮಾರಾಟ ಮಾಡಿರೋದು ಇರ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ತನಿಖೆ ಮಾಡ್ತೀವಿ. ಬಗ್ಗೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಕಳ್ಳತನ ಆಗಿರೋ ಮಾತ್ರ ಅಫೆನ್ಸ್ ಆಗುತ್ತೆ. ಇಫ್ ಯು ಆರ್ ಹ್ಯಾವಿಂಗ್ ದ ನಾಲೆಜ್ ದಟ್ ಇಟ್ ಇಸ್ ಸ್ಟೋಲನ್. ಈಗ ನೀವು ನೋಡಿ ಏನಾಗುತ್ತೆ, 2 ಥಿಂಗ್ಸ್ ಆಗುತ್ತೆ. ಈಗ ಅವರಿಗೂ ಆರೋಪ ಮಾಡಿದ್ರೆ ನಿಯರ್ಲಿ 200 ಪೀಪಲ್ ಆರೋಪ ಮಾಡ್ತಾರೆ. ಈಗ ಕಳ್ಳತನನೇ ಆಗಿರಲಿ ಅಥವಾ ಕಳ್ಕೊಂಡಿರಲಿ ಅನ್ನೋದಕ್ಕಿಂತವಾಗಿ ಯಾರು ಯೂಸ್ ಮಾಡ್ತಾರೆ, ಈಗ ಯೂಸ್ಡ್ ಫೋನ್ಸ್ ಮಾರಾಟ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಇಲ್ಲ, ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಅವನು ಯೂಸ್ಡ್ ಫೋನ್ಸ್ ಯಾಕೆ ಡಾಕ್ಯುಮೆಂಟ್ಸ್ ಇಲ್ಲ? ಕಳ್ಳತನ ಮಾಡೋದಂತ ಇವ್ರ ಕಡೆ ಮೊಬೈಲ್ ಸೀಸ್ ಮಾಡ್ಕೊತೀವಿ. ಈಗ ಇಫ್ ಯು ಸಿ ದ ನೇಚರ್ ಆಫ್ ಕ್ರೈಮ್, ಮೊದಲು ಚೈನ್ ಸ್ನ್ಯಾಚಿಂಗ್ ಜಾಸ್ತಿ ಇತ್ತು, ನಂತರ ರಾಬರಿಗಳು ಜಾಸ್ತಿ ಆಯ್ತು ಮೊಬೈಲ್. ಈಗ ಯಾವಾಗ ಈ ಫೋಟೋ ಯೂಸ್ ಮಾಡ್ತಾ ಇದ್ದೀವಿ, ಮೊಬೈಲ್ ರಾಬರಿ ತುಂಬಾ ಕಡಿಮೆ ಆಗಿದೆ. ಇಟ್ ಈಸ್ ಥ್ರೂ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್. ಈಗ ಮೊಬೈಲ್ ಫೋನ್ ಕಳ್ಳತನ ಮಾಡೋದು ಇಟ್ ಹ್ಯಾಸ್ ಬಿಕಮ್ ಡಿಸ್ಇನ್ಸೆಂಟಿವ್. ಯಾಕೆ ಡಿಸ್ಇನ್ಸೆಂಟಿವ್ ಅಂತಂದ್ರೆ ಈಗ ಅದೇನು ಫಿಂಗರ್ ಪ್ರಿಂಟ್ ಪ್ಯಾಟರ್ನ್ ಆಗಿ ಟ್ರ್ಯಾಕ್ ಮಾಡುವಂತ ಪ್ರಕರಣ ತುಂಬಾ ಕಡಿಮೆ. ಮೊದಲು IME ಫ್ಲಾಶ್ ಎಲ್ಲ ಮಾಡ್ತಾರೆ, ಈಗ ಆಟೋಮೆಟಿಕ್ ತುಂಬಾ ಕಡಿಮೆ ಆಗಿದೆ ಬಿಕಾಸ್ ಆಫ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್. ಸೊ ಈಗ ಮೊಬೈಲ್ ಫೋನ್ ಮೊದಲೇನು 1,50,000 ಕಳ್ಳತನ ಮಾಡ್ತಿದ್ರು,
ಈಗ ಮೊಬೈಲ್ ಫೋನ್ಗಳು ಇವೆಲ್ಲ ಏನು ಮಾಡ್ತಾ ಇರೋದು 2000-3000 ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆ ಬೆಳೆದಾಗ ಏನ್ ನೆಟ್ವರ್ಕ್ ಇದೆ ಅದ್ರ ಬಗ್ಗೆ ನಾವು ಮಿಸ್ಯೂಸ್ ಅಂದ್ರೆ ಮಾಡ್ತಾ ಇರೋ ಮಿಸ್ಯೂಸ್ ಬೇರೆ ಯಾವ್ದಾದ್ರು ಪ್ರಕರಣಗಳಲ್ಲಿ ಕೃತ್ಯಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸ್ಕೊಂಡು ಯಾವ ಇಲ್ಲಿವರೆಗೆ ಮೊಬೈಲ್ ಪ್ರಾಬ್ಲಮ್ಸ್ ಅಲ್ಲಿ ಕಂಪನಿಗೆ ಅಂತ ಮೊಬೈಲ್ ವಿಫಲ ಅದೇ ಇವೆಲ್ಲ ಆಗಿಲ್ಲ ಸಿಮ್ ಲಾಕ್ ಈ ಏನಾಗುತ್ತೆ ನಾವು ಈ ಲಾಸ್ಟ್ ಪೋರ್ಟಲ್ ಅಲ್ಲಿ ಹಾಕಿಲ್ಲ ಅಂತಂದ್ರೆ ಅದು ಪತ್ತೆ ಆಗಲ್ಲ. ಈ ಪೋರ್ಟಲ್ ಅಲ್ಲಿ ಯಾರು ಮಾಡ್ತೀವಿ ನಾವು ಏನ್ CER ಪೋರ್ಟಲ್ ಇದೆ ಅದ್ರಲ್ಲಿ ಯಾರು ಹಾಕಿದ್ರೆ ಮಾತ್ರ